ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಅಳವಡಿಕೆ ಮಾಡಿದಂತ ಏನ್ ಜಾಮರ್ ಇದೆ ಇದು ಈಗ ಸಾರ್ವಜನಿಕರ ಕಿರಿಕಿರಿಗೂ ಕಾರಣ ಆಗಿರುವಂತದ್ದು. ಸುತ್ತಲೂ ಕೂಡ 2 ಕಿಲೋಮೀಟರ್ ವರೆಗೂ ಕೂಡ ಈಗ ನೆಟ್ವರ್ಕ್ ಬಾರದೆ ಸಾರ್ವಜನಿಕರು ಹೈರಾಣಾಗಿರುವಂತದ್ದು. ಸದ್ಯ ನಾನು ಇರುವಂತದ್ದು ಬಳ್ಳಾರಿಯ ಕೇಂದ್ರ ಕಾರಾಗೃಹ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಸೆಂಟ್ರಲ್ ಜೈಲ್ಗೆ ಬ್ರಿಟಿಷರ ಕಾಲದಿಂದಲೂ ಇತಿಹಾಸ ಇರುವಂತ ಈ ಒಂದು ಜೈಲ್ ಆಗಿರುವಂತದ್ದು. ಈ ಜೈಲ್ಗೆ ಇದೀಗ ಕಳೆದ ಏಪ್ರಿಲ್ ತಿಂಗಳಲ್ಲಿ ಹೊಸದಾಗಿ ಅಳವಡಿಕೆ ಮಾಡಿದ ಏನ್ ಜಾಮರ್ ಇದೆ ಅದು ಈಗ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಿರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಜೈಲ್ನ ಮುಖ್ಯ ಏನ್ ಕಚೇರಿ ಇದೆ ಆ ಒಂದು ಗೋಡೆ ಮೇಲ್ಭಾಗದಲ್ಲಿ ಹಾಕಿರ್ತಕ್ಕಂತ ಈ ಒಂದು ಜಾಮರ್ ಟವರ್ ಏನಿದೆ ಸುತ್ತಲೂ ಅಂದ್ರೆ ಸುಮಾರು 2-3 ಕಿಲೋಮೀಟರ್ ಅಂತರದವರೆಗೂ ಕೂಡ ಯಾವುದೇ ಒಂದು ನೆಟ್ವರ್ಕ್ ಅನ್ನ ಬರ್ತಾ ಇಲ್ಲ. ಹಾಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಹೈರಾಣಕ್ಕೆ ಒಳಗಾಗಿರುವಂತದ್ದು. ಒಂದ್ ಕಡೆ ಜೈಲಿನ ಅಧಿಕಾರಿಗಳು ಮಾಹಿತಿ ಕೊಡುವ ಪ್ರಕಾರ ಕೇವಲ 300 ಮೀಟರ್ ಮಾತ್ರ ಈ ಒಂದು ಏನ್ ಜಾಮರ್ನ ರೇಡಿಯೇಷನ್ ಇದೆ. ಹಾಗಾಗಿ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರೆ ಇತ್ತ ಸಾರ್ವಜನಿಕರು ಕೂಡ ಇದಕ್ಕೆ ಆಕ್ರೋಶವನ್ನ ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಕಳೆದ 2-3 ತಿಂಗಳಲ್ಲೂ ಕೂಡ ಈ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ. ಒಂದ್ ಕಡೆ ಮಕ್ಕಳಿಗೆ ಇರತಕ್ಕಂತ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡಕ್ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಯಾವುದೇ ಒಂದು ಫೋನ್ ಕರೆಯನ್ನ ಮಾಡಿದ್ರು ಕೂಡ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ನೇರ ಆರೋಪವನ್ನ ಇಲ್ಲಿನ ಜನರು ಕೂಡ ಮಾಡ್ತಿರುವಂತದ್ದು. ನಮ್ ಜೊತೆಗೆ ಸಾಕಷ್ಟು ಜನರು ಇದ್ದಾರೆ, ಅವ್ರನ್ನು ಕೂಡ ಈಗ ಮಾತಾಡಿಸುವಂತ ಕೆಲಸ ಮಾಡ್ತೇನೆ. ಸರಿ, ಮುಖ್ಯವಾಗಿ ಈ ಒಂದು ಜೈಲ್ ಹಾಕಿದಂತ ಜಾಮರು ಎಷ್ಟು ತೊಂದರೆ ಮಾಡ್ತಾ ಇದೆ ಸರ್ ಸಾರ್ವಜನಿಕರಿಗೆ? ಸರ್, ಈಗ ನಾನು ಆಗಲೇ 2 ತಿಂಗಳ ಮುಂಚೆನೆ ಲೆಟರ್ ಕೊಟ್ಟಿದ್ದೆ. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ನನ್ನ ವಾರ್ಡಿಗೆ ಬರೋದು. ನಾನು ಒಂದ್ಸಲ ಲೆಟರ್ ಕೊಟ್ಟೆ, ಈಗಾಗಲೇ 2 ತಿಂಗಳ ಮುಂಚೆನೆ ಕೊಟ್ಟಿನಿ, ಏಪ್ರಿಲ್ ಆಗ. ಈ ತರ ಸಮಸ್ಯೆ ಇದೆ ಮೇಡಮ್. ಇದು ಯಾಕಂದ್ರೆ ಬಹಳ ಜನ ಆನ್ಲೈನ್ ಕ್ಲಾಸ್ ನಡೀತಿದಾವ, ಬ್ಯಾಂಕ್ ಸಿಸ್ಟಮ್ ಇದೆ, ಆಮೇಲೆ ಫೋನ್ ಪೇ, ಯಾರಿಗೇನ ಮಕ್ಕಳಿಗೆ ಫೋನ್ ಪೇ ಮಾಡ್ಬೇಕಂದ್ರೆ ದುಡ್ಡು ಹೋಗ್ತಾ ಇಲ್ಲ, ಎಮರ್ಜೆನ್ಸಿ ಕಾಲ್ ಮಾಡ್ಬೇಕಂದ್ರೆ ಕಾಲ್ ಹೋಗ್ತಾ ಇಲ್ಲ. ಬಹಳ ಸಮಸ್ಯೆ ಆಗಿದೆ. ಟೋಟಲ್ ಇಲ್ಲಿಂದ ಪಾರ್ವತ್ ನಗರ, ಬಸವನಕುಂಟೆ, ಆಮೇಲೆ ಮಾರುತಿ ಕಾಲನಿ, ಸೂರ್ಯ ಕಾಲನಿ, ತಾಳು ರೋಡ್, ರೇಣುಕಾವರವರೆಗೆ SJTV ಎಲ್ಲೆಲ್ಲಿ ಬರ್ತಾ ಇಲ್ಲ ಕಾಲ್. ಕೇವಲ 300 ಮೀಟರ್ ಮಾತ್ರ ಇದೆ ಅಂತ ಇದ್ದಾರೆ. ಇಲ್ಲ, ಹಂಗಾದ್ರೆ ನಾವ್ ಯಾಕೆ ಮಾಡ್ತೀವಿ? ನಮ್ಗೇನು ಅವಶ್ಯಕತೆ ಇದೆನಾ? ಈಗ 300 ಮೀಟರ್ ಇದ್ರಂಗಿದ್ರೆ ನಾವ್ ಯಾಕೆ ಬಂದು ಇಲ್ಲ ಕಷ್ಟಪಡ್ತಿದ್ವಿ? ಬೇಕಾದ್ರೆ ನೀವೇ ಮೊಬೈಲ್ ತಗೊಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಪ್ರಾಬ್ಲಮ್ ಇದೆ. ಹಾಗಾಗಿ 2 ಲೆಟರ್ ಕೊಟ್ಟಿದೀವಿ ಈಗಾಗಲೇ. ಇವಾಗ ಕೊಡ್ತಿರೋದು ಮತ್ತೆ 3 ಲೆಟರ್. SP ಗೆ ಮಾಹಿತಿ ಕೊಟ್ಟಿನಿ, SP ಕೂಡ ಈ ವಿಷಯ ತಿಳಿಸಿದೀನಿ. ಆಯ್ತಪ್ಪ, ನಾನು ಮೇಲಾಧಿಕಾರಿಗೆ ಕೊಟ್ಟು ಇದು ಮಾಡಿಸ್ತೀನಿ ಅಂತ ಅವರು ಪಾಪ ಅನ್ಯನ್ಯವಾಗಿ ಹೇಳಿದ್ದಾರೆ. ಇಲ್ಲ, ನಾವು ಮಾಡ್ಬೇಕು, ಇದು ಬಹಳ ಸಮಸ್ಯೆ ಇದೆ, ಸಾರ್ವಜನಿಕ ತೊಂದರೆ ಇದೆ, ನಮ್ಮ SPAFs ನಲ್ಲಿ ಕೂಡ ಬಹಳ ತೊಂದರೆ ಇದೆ, ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಅವರು ಕೂಡ ರಿಪೋರ್ಟ್ ಹೇಳ್ತಿದ್ದಾರೆ. ಹಿಂಗಿರುವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ಜೂಮರ್ ಹಾಕಿರೋದು ತಪ್ಪಲ್ಲ. ನೀವು ಗೋಡೆಗೆ ಏನಿದೆಯಲ್ಲ ಕಾಂಪೌಂಡ್ ಗೋಡೆವರೆಗೆ ಮಾತ್ರ ಜೂಮರ್ ಇರ್ಬೇಕು, ಹೊರಗಡೆ ಇರಬಾರ್ದು. ಆ ಹೊರಗಡೆ ಅದು ಬರ್ತಾ ಇರೋದ್ರಿಂದ ಯಾವ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ತಾವೇನು ಆಗ್ರಹ ಮಾಡ್ತೀರಿ ಈಗ? ಸರ್, ನಾವೇನಂತೀವಿ ಸರ್, ಅವರು ಜಾಮರ್ ಹಾಕಿದ್ದು ತಪ್ಪೇನಲ್ಲ, ಬಟ್ ಅವ್ರು ಲಿಮಿಟ್ನಾಗ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಉದ್ದೇಶ. ನಾನು ಒಂದು ಮಹಾನಗರ ಪಾಲಿಕೆ ಸದಸ್ಯರು, ನಾವು ಬಗೆಹರಿಗೆ ನಾನು ಅನ್ನೋರಿಗಾರು ಏನಂದ್ರೆ ಜಾಮರ್ ಅವ್ರ ಕಂಪೌಂಡ್ ಹಾಕೊಂಡ್ರೆ ಚೆನ್ನಾಗಿರ್ತದೆ, ಹೊರಗಡೆ ಬರಬಾರ್ದು ಅಷ್ಟೇ. ಜನರಿಗೆ ತೊಂದರೆ ಮಾಡಿದಾಗ ಏನನ್ನ ಅವರು ಸಹಕಾರ ಮಾಡ್ಬೇಕಂತ. ಇಲ್ಲಿ ಮಾರುತಿ ಕಾಲನಿ ನಿವಾಸಿಗಳಿದ್ದಾರೆ, ಅವರೇ ಪಬ್ಲಿಕ್ ಕೂಡ ಇದ್ದಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು. ಈ ಒಂದು ಜಾಮರ್ ಏನ್ ಹಾಕಿದಾರಲ್ಲ ಇದು ಸಾರ್ವಜನಿಕ ಸಾಕಷ್ಟು ಕಿರಿಕಿರಿಯನ್ನ ಮಾಡ್ತಾ ಇದೆ. ಕೂಡಲೇ ಇದನ್ನ ಏನು ರೇಡಿಯೇಷನ್ ಅಂದ್ರೆ ಅದರ ವ್ಯಾಪ್ತಿ ಇದೆ ಅದನ್ನ ಕಡಿಮೆ ಮಾಡಬೇಕು. ಜೊತೆಗೆ ಜೈಲ್ಗೆ ಮಾತ್ರ ಆ ಒಂದು ಜಾಮರ್ ಸೀಮಿತ ಆಗಬೇಕು. ಆದ್ರೆ ಸಾರ್ವಜನಿಕರಿಗೆ ಈ ತರನಾಗಿ ಜಾಮರ್ ನಿಂದ ಕಿರಿಕಿರಿ ಆಗ್ತಿರೋದು ಸರಿಯಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಬೇಗ ಇದಕ್ಕೆ ಕ್ರಮ ಕೈಗೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.